ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದರೆ ಲೆಸನ್ ನಂಬರ್ 23 ಅಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ನೋಡಿದೀವಿ. ಯಾವ ಸಂದರ್ಭಗಳಲ್ಲಿ ಇದನ್ನ ಯೂಸ್ ಮಾಡಬೇಕು, ಹಾಗೆ ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನಾನು ಹೇಳಿದ್ದೀನಲ್ವಾ, ಕಂಟಿನ್ಯೂಸ್ ಅಂತ ಬಂದ್ರೆ ಏನ್ ಯೂಸ್ ಆಗುತ್ತೆ? ವರ್ಬ್ನ ING ಫಾರ್ಮ್, ರೀಡಿಂಗ್, ಸ್ಟಡಿಯಿಂಗ್, ಗೋಯಿಂಗ್, ಈ ತರ. ಫ್ಯೂಚರ್ ಅಂತ ಬಂದ್ರೆ ಅದರ ಹಿಂದೆ ವಿಲ್ ಬಿ ಬರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ವಿಲ್ ಬಿ ಪ್ಲಸ್ ವರ್ಬ್ನ ING ಫಾರ್ಮ್, ವಿಲ್ ಬಿ ಗೋಯಿಂಗ್, ವಿಲ್ ಬಿ ಸ್ಟಡಿಯಿಂಗ್, ವಿಲ್ ಬಿ ರೀಡಿಂಗ್, ಈ ತರ. ಅರ್ಥ ಆಯ್ತಾ? ಇದೇ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ವೆರಿ ಸಿಂಪಲ್. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಯಾವ ತರ ಇತ್ತು? ಈಸ್, ಆಮ್ ಅಥವಾ ಆರ್ ಬರ್ತಿತ್ತು, ಅಂದ್ರೆ ಪ್ರೆಸೆಂಟ್ ವರ್ಬ್ ಬರ್ತಿತ್ತು. ಅದರ ನಂತರ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಐ ಆಮ್ ಗೋಯಿಂಗ್, ಹಿ ಇಸ್ ಗೋಯಿಂಗ್, ದೇ ಆರ್ ಗೋಯಿಂಗ್, ಈ ತರ. ಪಾಸ್ಟ್ ಅಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ವಾಸ್ ವರ್ ಇತ್ತು. ವಾಸ್ ವರ್, ಅದರ ಮುಂದೆ ವರ್ಬ್ನ ING ಫಾರ್ಮ್ ಬರ್ತಿತ್ತು. ಹಿ ವಾಸ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಶಿ ವಾಸ್ ಗೋಯಿಂಗ್, ಅಥವಾ ದೇ ವರ್ ಗೋಯಿಂಗ್, ವಿ ವರ್ ಗೋಯಿಂಗ್, ಈ ತರ. ಬಟ್ ಫ್ಯೂಚರ್ ಅಲ್ಲಿ ವಿಲ್ ಬಿ ಬಂದು ಅದ್ರ ಮುಂದೆ ING ಬರುತ್ತೆ. ಐ ವಿಲ್ ಬಿ ಗೋಯಿಂಗ್, ಹಿ ವಿಲ್ ಬಿ ಗೋಯಿಂಗ್, ಇದೇ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ನಾವು? ಮುಂದೆ, ಅಂದ್ರೆ ಫ್ಯೂಚರ್ ಅಲ್ಲಿ ಒಂದು ಆಕ್ಷನ್ ನಡೀತಾ ಇರುತ್ತೆ ಅಂತ ಹೇಳೋದಕ್ಕೆ. ನಾಳೆ ನಾನು ಓದ್ತಾ ಇರ್ತೀನಿ. ನೋಡಿ, ನಾಳೆ ಅನ್ನೋದು ಫ್ಯೂಚರ್. ಮುಂದೆ ಆ ಫ್ಯೂಚರ್ ಬಗ್ಗೆ ಮಾತಾಡ್ತಾ ನಾಳೆ ನಾನು ಈ ಕೆಲಸ ಮಾಡ್ತಾ ಇರ್ತೀನಿ ಅಥವಾ ಅವನು ಮಾಡ್ತಾ ಇರ್ತಾನೆ ಅಂತ ಹೇಳೋದಕ್ಕೆ ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾ ಕಂಟಿನ್ಯೂಸ್ ಟೆನ್ಸ್ಗಳಲ್ಲೂ ಅಷ್ಟೇ ಇದೇ ತರ ಹೇಳ್ತಿದ್ದೆ ನಾನು. ಮಾಡ್ತಾ ಇರ್ತೀನಿ ಅಥವಾ ಮಾಡ್ತಾ ಇರ್ತಿದ್ದೆ, ಹೋಗ್ತಾ ಇದ್ದೆ, ಹೋಗ್ತಾ ಇರ್ತೀನಿ, ಹೀಗೆ. ಓಕೆನಾ? ಇದು ಯಾವ ಸಂದರ್ಭಗಳಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್, ಡಿಸ್ಕ್ರೈಬಿಂಗ್ ಆಕ್ಷನ್ಸ್ ಇನ್ ಪ್ರೋಗ್ರೆಸ್ ಎಟ್ ಅ ಫ್ಯೂಚರ್ ಟೈಮ್. ಭವಿಷ್ಯದಲ್ಲಿ ಯಾವುದೋ ಒಂದು ಸಮಯವನ್ನು ಮೆನ್ಷನ್ ಮಾಡಿ ಒಂದು ಆಕ್ಷನ್ ನಡೀತಾ ಇರುತ್ತೆ ಅಂತ ಹೇಳೋದಕ್ಕೆ. ಎಟ್ 10 AM ಟುಮಾರೋ ಐ ವಿಲ್ ಬಿ ಅಟೆಂಡಿಂಗ್ ಮೈ ಮ್ಯಾಥ್ ಕ್ಲಾಸ್. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಗಣಿತದ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ತಾ ಇರ್ತೀನಿ. ಹಿ ವಿಲ್ ಬಿ ವರ್ಕಿಂಗ್ ಆನ್ ಹಿಸ್ ಪ್ರಾಜೆಕ್ಟ್ ನೆಕ್ಸ್ಟ್ ಸ್ಯಾಟರ್ಡೆ. ಮುಂದಿನ ಶನಿವಾರ, ಅಂದ್ರೆ ಫ್ಯೂಚರ್, ಮುಂದಿನ ಶನಿವಾರ ಅವನು ತನ್ನ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾನೆ. ಈ ಆಕ್ಷನ್ ಇನ್ನ ಕಂಪ್ಲೀಟ್ ಆಗಿಲ್ಲ, ಬಟ್ ಮುಂದೆ ಇದು ನಡೀತಾ ಇರುತ್ತೆ ಈ ಟೈಮಲ್ಲಿ ಅಂತ ಹೇಳೋದಕ್ಕೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಪೊಲೈಟ್ ಕ್ವಶನ್ಸ್ ಅಬೌಟ್ ಸಮ್ವನ್ಸ್ ಪ್ಲಾನ್. ಪೊಲೈಟ್ ಆಗಿ ಕ್ವಶನ್ ಮಾಡುವಾಗಲೂ ಕೂಡ, ವಿಲ್ ಯು ಬಿ ಯೂಸಿಂಗ್ ದ ಕಾರ್ ದಿಸ್ ಈವ್ನಿಂಗ್? ಇವತ್ತು ಸಂಜೆ ಈ ಕಾರ್ನ ನೀನು ಯೂಸ್ ಮಾಡ್ತಾ ಇದೀಯಾ? ವಿಲ್ ಶಿ ಬಿ ಜಾಯ್ನಿಂಗ್ ಅಸ್ ಫಾರ್ ಡಿನ್ನರ್? ಊಟಕ್ಕೆ ಅವಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾಳಾ? ಸೊ ಹೀಗೆ ಕ್ವಶನ್ಸ್ ಮಾಡುವಾಗಲೂ ಕೂಡ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪ್ರೆಡಿಕ್ಟಿಂಗ್ ಆನ್ ಗೋಯಿಂಗ್ ಆಕ್ಷನ್ಸ್ ಇನ್ ದ ಫ್ಯೂಚರ್. ಪ್ರೆಡಿಕ್ಟ್ ಮಾಡೋದಕ್ಕೆ, ಅಂದ್ರೆ ಮುಂದೆ ಈ ತರ ನಡೀತಾ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೇಳ್ಬಹುದು. ದೇ ವಿಲ್ ಬಿ ಎಂಜಾಯಿಂಗ್ ದರ್ ವೆಕೇಶನ್ ದಿಸ್ ಟೈಮ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಅವರು ಈ ಟೈಮಲ್ಲಿ ತಮ್ಮ ವೆಕೇಶನ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಮುಂದಿನ ವಾರ ಅವರು ಈ ಟೈಮಲ್ಲಿ ವೆಕೇಶನ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ದ ಟೀಮ್ ವಿಲ್ ಬಿ ಪ್ರಾಕ್ಟೀಸಿಂಗ್ ಆನ್ ದ ಫೀಲ್ಡ್ ಟುಮಾರೋ ಆಫ್ಟರ್ನೂನ್. ನಾಳೆ ಮಧ್ಯಾಹ್ನ ಮೈದಾನದಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲದರಲ್ಲೂ ಕಾಮನ್ ಆಗಿರೋದು ಒಂದೇ, ಮುಂದೆ ಒಂದು ಆಕ್ಷನ್ ನಡೀತಾ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ, ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್, ಅದಾದ್ಮೇಲೆ ವಿಲ್ ಬಿ, ನೆಕ್ಸ್ಟ್ ವರ್ಬ್ನ ING ಫಾರ್ಮ್, ಆಮೇಲೆ ಆಬ್ಜೆಕ್ಟ್. ವಿಲ್ ನ ಮುಂದೆ ನೀವು ಯಾವುದೇ ಕಾರಣಕ್ಕೂ ವರ್ಬ್ನ ING ಫಾರ್ಮ್ನ ಯೂಸ್ ಮಾಡೋ ಹಾಗಿಲ್ಲ, ವಿಲ್ ಗೋಯಿಂಗ್ ಅಂತ. ವಿಲ್ ಬಿ ನ ಮುಂದೆ ಮಾತ್ರ ING ಫಾರ್ಮ್ ಅಲ್ಲಿ ಇರುವ ವರ್ಬ್ ಅನ್ನ ಯೂಸ್ ಮಾಡಬೇಕು. ಐ ವಿಲ್ ಬಿ ಸ್ಟಡಿಂಗ್ ಎಟ್ 8 PM ಟುಮಾರೋ. ನಾಳೆ 8 ಗಂಟೆಗೆ ನಾನು ಓದ್ತಾ ಇರ್ತೀನಿ. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಗಿರುತ್ತೆ ಸ್ಟ್ರಕ್ಚರ್? ಸಬ್ಜೆಕ್ಟ್, ವಿಲ್ ನಾಟ್ ಬಿ, ವಿಲ್ ಬಿ ನಾಟ್ ಅಲ್ಲ, ವಿಲ್ ನಾಟ್ ಬಿ ಅಥವಾ ವೋಂಟ್ ಬಿ. ನೆಕ್ಸ್ಟ್ ವರ್ಬ್ನ ING ಫಾರ್ಮ್, ಆಬ್ಜೆಕ್ಟ್. ಎಕ್ಸಾಂಪಲ್ ನೋಡೋದಾದ್ರೆ, ಶಿ ವೋಂಟ್ ಬಿ ಅಟೆಂಡಿಂಗ್ ದ ಮೀಟಿಂಗ್ ನೆಕ್ಸ್ಟ್ ವೀಕ್. ಅವಳು ಮುಂದಿನ ವಾರ ಮೀಟಿಂಗ್ ನ ಅಟೆಂಡ್ ಮಾಡ್ತಾ ಇರಲ್ಲ, ಅಂದ್ರೆ ಅವಳು ಬೇರೆ ಏನೋ ಮಾಡ್ತಾ ಇರ್ತಾಳೆ ಅಂತ ಅರ್ಥ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಕ್ವಶನ್ ಮಾಡುವಾಗ ವಿಲ್ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್, ಅದಾದ್ಮೇಲೆ ಬಿ. ವೆರಿ ಇಂಪಾರ್ಟೆಂಟ್. ವಿಲ್, ಸಬ್ಜೆಕ್ಟ್, ಬಿ, ವರ್ಬ್ನ ING ಫಾರ್ಮ್, ನೆಕ್ಸ್ಟ್ ಆಬ್ಜೆಕ್ಟ್. ವಿಲ್ ದೇ ಬಿ ಟ್ರಾವೆಲಿಂಗ್ ಟು ಲಂಡನ್ ನೆಕ್ಸ್ಟ್ ಮಂತ್? ಮುಂದಿನ ತಿಂಗಳು ಅವರು ಲಂಡನ್ಗೆ ಟ್ರಾವೆಲ್ ಮಾಡ್ತಾ ಇರ್ತಾರಾ, ಪ್ರಯಾಣ ಮಾಡ್ತಾ ಇರ್ತಾರಾ? ಇದು ಸೆಂಟೆನ್ಸ್ ಸ್ಟ್ರಕ್ಚರ್. ನೆಕ್ಸ್ಟ್, ಇದರಲ್ಲಿ ಕಾಮನ್ ಆಗಿ ಟೈಮ್ ಎಕ್ಸ್ಪ್ರೆಷನ್ಸ್ ಯಾವ್ದು ಯೂಸ್ ಆಗುತ್ತೆ? ಫ್ಯೂಚರ್ ಅನ್ನ ಯಾವ್ದು ಇಂಡಿಕೇಟ್ ಮಾಡುತ್ತೋ ಅದೆಲ್ಲವನ್ನು ಕೂಡ ಯೂಸ್ ಮಾಡ್ಕೋಬಹುದು. ಉದಾಹರಣೆಗೆ, ದಿಸ್ ಟೈಮ್ ಟುಮಾರೋ, ನಾಳೆ ಈ ಟೈಮ್ ಅಲ್ಲಿ, ಅಥವಾ ಮುಂದಿನ ತಿಂಗಳು ಈ ಟೈಮ್ ಅಲ್ಲಿ, ಮುಂದಿನ ವರ್ಷ ಈ ಟೈಮ್ ಅಲ್ಲಿ, ಈ ತರ ಎಕ್ಸ್ಪ್ರೆಷನ್ಗಳು. ಅಟ್ 6 PM ನೆಕ್ಸ್ಟ್ ಮಂಡೇ, ಮುಂದಿನ ಸೋಮವಾರ 6 ಗಂಟೆಗೆ. ಬೈ ನೆಕ್ಸ್ಟ್ ವೀಕ್, ಮುಂದಿನ ವಾರದಲ್ಲಿ. ಟುಮಾರೋ ಈವ್ನಿಂಗ್, ನಾಳೆ ಸಂಜೆ. ಅರ್ಥ ಆಯ್ತಾ? ಇದೆಲ್ಲವೂ ಕೂಡ ಫ್ಯೂಚರ್ ಅನ್ನ ಇಂಡಿಕೇಟ್ ಮಾಡುವಂತಹ ಟೈಮ್ ಎಕ್ಸ್ಪ್ರೆಷನ್ಸ್ಗಳು. ಟುಮಾರೋ ಈವ್ನಿಂಗ್, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂಡೇ,
ಉದಾಹರಣೆಗೆ ಐ ವಿಲ್ ಬಿ ಹ್ಯಾವಿಂಗ್ ಡಿನ್ನರ್ ಎಟ್ 7 PM ಟುಮಾರೋ. ನಾಳೆ 7 ಗಂಟೆಗೆ ನಾನು ಊಟ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಕಾಂಟ್ರಾಕ್ಷನ್ಸ್ ನೋಡೋದಾದ್ರೆ ವಿಲ್ ನಾಟ್ ನ ನಾವು ಶಾರ್ಟ್ ಆಗಿ ವೋಂಟ್ ಅಂತ ಹೇಳ್ತೀವಿ. ಇದು ಕಾಂಟ್ರಾಕ್ಷನ್. ಹಿ ವೋಂಟ್ ಬಿ ವರ್ಕಿಂಗ್ ಟುಮಾರೋ ಆಫ್ಟರ್ನೂನ್ ಅಂದ್ರೆ ಹಿ ವಿಲ್ ನಾಟ್ ಬಿ ವರ್ಕಿಂಗ್ ಟುಮಾರೋ ಆಫ್ಟರ್ನೂನ್. ನಾಳೆ ಮಧ್ಯಾಹ್ನ ಅವನು ಕೆಲಸ ಮಾಡ್ತಾ ಇರಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್ ಅನ್ನ ನೋಡೋದಾದ್ರೆ ಇನ್ಕರೆಕ್ಟ್ ವರ್ಬ್ ಫಾರ್ಮ್ ಅನ್ನ ಯೂಸ್ ಮಾಡೋದು. ಉದಾಹರಣೆಗೆ ಹಿ ವಿಲ್ ಬಿ ವರ್ಕ್ಸ್ ಟುಮಾರೋ. ವಿಲ್ ಬಿ ಅಂತ ಬಂದ್ರೆ ವರ್ಬ್ ಯಾವಾಗಲೂ ಕೂಡ ING ಫಾರ್ಮ್ ಅಲ್ಲೇ ಇರಬೇಕು. ಹಾಗಾಗಿ ಇದು ರಾಂಗ್. ವರ್ಕ್ಸ್ ಅಂತ ಇದೆ. ಹಿ ವಿಲ್ ಬಿ ವರ್ಕಿಂಗ್ ಟುಮಾರೋ. ನಾಳೆ ಅವನು ವರ್ಕ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ವಿಲ್ ನ ಮುಂದೆ ಬಿ ಹಾಕದೇ ಇರೋದು ಅದು ಕೂಡ ರಾಂಗ್. ಐ ವಿಲ್ ಸ್ಟಡಿಂಗ್ ಎಟ್ 9 PM. ವಿಲ್ ಅಂತ ಬಂದ್ರೆ ಅದ್ರ ಮುಂದೆ ಯಾವಾಗಲೂ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಇರಬೇಕು. ಉದಾಹರಣೆಗೆ ಐ ವಿಲ್ ಸ್ಟಡಿ V1 ಇರಬೇಕು ವರ್ಬ್ನ ಪ್ರೆಸೆಂಟ್ ಫಾರ್ಮ್. ಬಟ್ ಸ್ಟಡಿಂಗ್ ಇದೆ ಅಂದ್ರೆ ಇಲ್ಲಿ ವಿಲ್ ಬಿ ಬರಬೇಕು. ಐ ವಿಲ್ ಬಿ ಸ್ಟಡಿಯಿಂಗ್. ಅರ್ಥ ಆಯ್ತಾ? ಇದು ಸರಿಯಾಗಿರುತ್ತೆ. ಐ ವಿಲ್ ಬಿ ಸ್ಟಡಿಯಿಂಗ್ ಎಟ್ 9 PM. 9 ಗಂಟೆಗೆ ನಾನು ಓದ್ತಾ ಇರ್ತೀನಿ. ಹಾಗೆ ಫ್ಯೂಚರ್ ಕಂಟಿನ್ಯೂಸ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಐ ಆಮ್ ಟ್ರಾವೆಲಿಂಗ್ ಟು ಡೆಲ್ಲಿ ಟುಮಾರೋ. ಇದೇನು ಅರ್ಥ ಕೊಡುತ್ತೆ? ಐ ಆಮ್ ಟ್ರಾವೆಲಿಂಗ್ ಟು ಡೆಲ್ಲಿ ಟುಮಾರೋ ಅಂದ್ರೆ ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ಆಲ್ರೆಡಿ ಪ್ಲಾನ್ಡ್ ಆಕ್ಷನ್. ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಇದನ್ನ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತಾ ಇದ್ದೀರಾ. ನಾನು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇದೇನು ಅರ್ಥ ಕೊಡುತ್ತೆ? ಐ ವಿಲ್ ಬಿ ಟ್ರಾವೆಲಿಂಗ್ ಟು ಡೆಲ್ಲಿ ಟುಮಾರೋ. ನಾಳೆ ನಾನು ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇರ್ತೀನಿ ಅಥವಾ ಹೋಗ್ತಾ ಇರ್ತೀನಿ. ಇದು ನಾನು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇರ್ತೀನಿ. ಡಿಫ್ರೆನ್ಸ್ ಅರ್ಥ ಆಯ್ತಾ? ಇಲ್ಲಿ ಈ ಆಕ್ಷನ್ ನಡೀತಾ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಒಂದು ಪ್ಲಾನ್ಡ್ ಆಕ್ಷನ್ ಅನ್ನ ಹೇಳ್ತಾ ಇದ್ದೀವಿ. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಯಾವ ತರ ಇರ್ತಿತ್ತು? ಐ ವಾಸ್ ಟ್ರಾವೆಲಿಂಗ್ ಟು ಡೆಲ್ಲಿ. ನಾನು ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ, ಐ ವಾಸ್ ಟ್ರಾವೆಲಿಂಗ್ ಟು ಡೆಲ್ಲಿ ಅಂದ್ರೆ ನಾನು ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೆ. ಐ ಆಮ್ ಟ್ರಾವೆಲಿಂಗ್ ಟು ಡೆಲ್ಲಿ ಟುಮಾರೋ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್. ನಾಳೆ ನಾನು ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತ. ಐ ವಿಲ್ ಬಿ ಟ್ರಾವೆಲಿಂಗ್ ಟು ಡೆಲ್ಲಿ ಟುಮಾರೋ ಅಂದ್ರೆ ಫ್ಯೂಚರ್ ಕಂಟಿನ್ಯೂಸ್. ನಾಳೆ ನಾನು ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇರ್ತೀನಿ ಅಂತ. ಅರ್ಥ ಆಯ್ತಲ್ವಾ ಡಿಫ್ರೆನ್ಸ್? ನೆಕ್ಸ್ಟ್ ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಕನ್ನಡದಲ್ಲಿ ಮೊದಲು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು ನೋಡ್ದೇನೆ. ಸ್ಟೋರಿಯನ್ನು ನೋಡೋದಾದ್ರೆ ಸೆಲೆಬ್ರೇಟಿಂಗ್ ದಿವಾಲಿ ಅಂದ್ರೆ ಯಾವ್ದ್ರ ಬಗ್ಗೆ ಇದೆ? ಇದು ದೀಪಾವಳಿಯನ್ನ ಸೆಲೆಬ್ರೇಟ್ ಮಾಡೋದ್ರ ಬಗ್ಗೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ನೋಡ್ತಾ ಇರೋದಕ್ಕೆ ಮುಂದಿನ ವಾರ ದೀಪಾವಳಿಯಲ್ಲಿ ನಾವು ಈ ತರ ಮಾಡ್ತಾ ಇರ್ತೀವಿ ಅನ್ನೋದು ಬರುತ್ತೆ. ನೆಕ್ಸ್ಟ್ ವೀಕ್ ವಿ ವಿಲ್ ಬಿ ಸೆಲೆಬ್ರೇಟಿಂಗ್ ದಿವಾಲಿ ವಿತ್ ಅವರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಮುಂದಿನ ವಾರ ನಾವು ನಮ್ಮ ಫ್ಯಾಮಿಲಿಯ ಜೊತೆಗೆ ಮತ್ತೆ ಫ್ರೆಂಡ್ಸ್ ಜೊತೆಗೆ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಇಟ್ಸ್ ಆಲ್ವೇಸ್ ಆನ್ ಎಕ್ಸೈಟಿಂಗ್ ಟೈಮ್ ಆಫ್ ದ ಇಯರ್. ಇದು ಯಾವಾಗಲೂ ಕೂಡ ವರ್ಷದ ಎಕ್ಸೈಟಿಂಗ್ ಟೈಮ್ ಆಗಿರುತ್ತೆ. ಆನ್ ದ ಡೇ ಆಫ್ ದಿವಾಲಿ ಎವ್ರಿ ಒನ್ ವಿಲ್ ಬಿ ಡೆಕೋರೇಟಿಂಗ್ ದ ಹೌಸ್ ವಿತ್ ಲೈಟ್ಸ್ ಅಂಡ್ ರಂಗೋಲಿ. ಆ ದೀಪಾವಳಿಯ ದಿನ ಪ್ರತಿಯೊಬ್ಬರು ಕೂಡ ಮನೆಯನ್ನ ಶೃಂಗಾರ ಮಾಡ್ತಾ ಇರ್ತಾರೆ, ಅಂದ್ರೆ ಡೆಕೋರೇಟ್ ಮಾಡ್ತಾ ಇರ್ತಾರೆ. ಯಾವುದ್ರ ಮೂಲಕ? ಲೈಟ್ ಅನ್ನು ಹಾಕೋದ್ರ ಮೂಲಕ ಅಥವಾ ರಂಗೋಲಿಯನ್ನು ಹಾಕೋದ್ರ ಮೂಲಕ. ಮೈ ಮದರ್ ವಿಲ್ ಬಿ ಪ್ರಿಪೇರಿಂಗ್ ಸ್ಪೆಷಲ್ ಸ್ವೀಟ್ಸ್ ಅಂಡ್ ಮೈ ಫಾದರ್ ವಿಲ್ ಬಿ ಸೆಟ್ಟಿಂಗ್ ಅಪ್ ದ ಲೈಟ್ಸ್ ಇನ್ ದ ಗಾರ್ಡನ್. ಅಮ್ಮ ಏನ್ ಮಾಡ್ತಾ ಇರ್ತಾಳೆ? ಸ್ಪೆಷಲ್ ಸ್ವೀಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತಾಳೆ. ಅಪ್ಪ ಏನ್ ಮಾಡ್ತಾ ಇರ್ತಾನೆ? ಗಾರ್ಡನ್ ಅಲ್ಲಿ ಲೈಟಿಂಗ್ಸ್ ಅನ್ನ ಹಾಕ್ತಾ ಇರ್ತಾರೆ. ಆ ದೀಪಾವಳಿಯ ದಿನ ಈ ತರ ಮಾಡ್ತಾ ಇರ್ತಾರೆ, ಆ ತರ ಆಕ್ಷನ್ಗಳು ನಡೀತಾ ಇರ್ತವೆ ಅನ್ನೋದನ್ನ ಈಗಲೇ ಹೇಳ್ತಾ ಇದ್ದೀವಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು. ಇನ್ ದಿ ಆಫ್ಟರ್ನೂನ್ ವಿ ವಿಲ್ ಬಿ ವಿಸಿಟಿಂಗ್ ರಿಲೇಟಿವ್ಸ್ ಟು ಎಕ್ಸ್ಚೇಂಜ್ ಗಿಫ್ಟ್ಸ್ ಅಂಡ್ ಸ್ವೀಟ್ಸ್. ಮಧ್ಯಾಹ್ನಕ್ಕೆ ಗಿಫ್ಟ್ ಅನ್ನ ಮತ್ತೆ ಸ್ವೀಟ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಿಕರನ್ನ ಭೇಟಿ ಮಾಡ್ತಾ ಇರ್ತೀವಿ. ಯಾವಾಗ? ನೆಕ್ಸ್ಟ್ ವೀಕ್ ಅಲ್ಲಿ ಆ ದೀಪಾವಳಿಯ ದಿನ ಮಧ್ಯಾಹ್ನ. ಮೈ ಕಸಿನ್ಸ್ ವಿಲ್ ಬಿ ಅರೈವಿಂಗ್ ಇನ್ ದಿ ಈವ್ನಿಂಗ್ ಅಂಡ್ ವಿ ವಿಲ್ ಬಿ ಬರ್ಸ್ಟಿಂಗ್ ಕ್ರ್ಯಾಕರ್ಸ್ ಟುಗೆದರ್. ಅವತ್ತು ಸಂಜೆ ನನ್ನ ಕಸಿನ್ಸ್ ಬರ್ತಾ ಇರ್ತಾರೆ, ಹಾಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಪಟಾಕಿಯನ್ನು ಹಚ್ತಾ ಇರ್ತೀವಿ. ದ ಚಿಲ್ಡ್ರನ್ ವಿಲ್ ಬಿ ರನ್ನಿಂಗ್ ಅರೌಂಡ್ ವಿತ್ ಸ್ಪಾರ್ಕ್ಲರ್ಸ್ ಅಂಡ್ ದ ಎಲ್ಡರ್ಸ್ ವಿಲ್ ಬಿ ವಾಚಿಂಗ್ ದ ಫೈರ್ ವರ್ಕ್ಸ್ ಫ್ರಮ್ ದ ಬಾಲ್ಕನಿ. ಮಕ್ಕಳೆಲ್ಲರೂ ಕೂಡ ಪಟಾಕಿಯ ಜೊತೆಗೆ ಓಡ್ತಾ ಇರ್ತಾರೆ. ದೊಡ್ಡವರೆಲ್ಲ ಆ ಫೈರ್ ವರ್ಕ್ಸ್ ಅನ್ನ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ನಾವು ಪ್ರೆಡಿಕ್ಟ್ ಮಾಡ್ತಾ ಇರೋದು, ಈ ತರ ಆಗ್ತಾ ಇರುತ್ತೆ ದೀಪಾವಳಿಯ ದಿನ ಅಂತ. ಬೈ ದ ಟೈಮ್ ಇಟ್ ಗೆಟ್ಸ್ ಡಾರ್ಕ್ ವಿ ವಿಲ್ ಬಿ ಲೈಟಿಂಗ್ ಆಯಿಲ್ ಲ್ಯಾಂಪ್ಸ್ ಆಲ್ ಅರೌಂಡ್ ದ ಹೌಸ್. ಸಂಜೆ ಆಗೋಷ್ಟೊತ್ತಿಗೆ, ಕತ್ಲಾಗೋಷ್ಟೊತ್ತಿಗೆ ನಾವೆಲ್ಲರೂ ಕೂಡ ಮನೆಯ ಸುತ್ತ ಹಣತೆಯನ್ನು ಹಚ್ತಾ ಇರ್ತೀವಿ, ದೀಪವನ್ನು ಹಚ್ತಾ ಇರ್ತೀವಿ. ಅವರ್ ನೇಬರ್ಸ್ ವಿಲ್ ಬಿ ಲೈಟಿಂಗ್ ಲ್ಯಾಂಪ್ಸ್ ಟು ಅಂಡ್ ದ ಹೋಲ್ ಸ್ಟ್ರೀಟ್ ವಿಲ್ ಬಿ ಗ್ಲೋಯಿಂಗ್ ವಿತ್ ಬ್ಯೂಟಿಫುಲ್ ಲೈಟ್ಸ್. ನಮ್ಮ ನೆರೆಹೊರೆಯವರು ಕೂಡ ದೀಪವನ್ನು ಹಚ್ತಾ ಇರ್ತಾರೆ. ಅಂಡ್ ದ ಹೋಲ್ ಸ್ಟ್ರೀಟ್ ವಿಲ್ ಬಿ ಗ್ಲೋಯಿಂಗ್ ವಿತ್ ಬ್ಯೂಟಿಫುಲ್ ಲೈಟ್ಸ್. ಹೋಲ್ ಸ್ಟ್ರೀಟ್ ಅಂದ್ರೆ ಇಡೀ ಬೀದಿ ಲೈಟ್ ಇಂದ, ಬೆಳಕಿನಿಂದ ಕಂಗೊಳಿಸ್ತಾ ಇರುತ್ತೆ. ನೈಟ್ ಏನೇನಾಗ್ತಾ ಇರುತ್ತೆ ನೋಡಿ ಇವಾಗ. ಡ್ಯೂರಿಂಗ್ ದ ನೈಟ್ ವಿ ವಿಲ್ ಬಿ ಹ್ಯಾವಿಂಗ್ ಅ ಫ್ಯಾಮಿಲಿ ಡಿನ್ನರ್. ರಾತ್ರಿ ವೇಳೆ, ಆ ದೀಪಾವಳಿಯ ದಿನ ರಾತ್ರಿ ವೇಳೆ ನಾವೆಲ್ಲರೂ ಸೇರಿ ಊಟನ ಮಾಡ್ತಾ ಇರ್ತೀವಿ. ಮೈ ಆಂಟ್ ವಿಲ್ ಬಿ ಮೇಕಿಂಗ್ ಹರ್ ಫೇಮಸ್ ದಿವಾಲಿ ಸ್ನ್ಯಾಕ್ಸ್ ಅಂಡ್ ವಿ ವಿಲ್ ಬಿ ಎಂಜಾಯಿಂಗ್ ದೆಮ್ ಟುಗೆದರ್. ನನ್ನ ಚಿಕ್ಕಮ್ಮ ದೀಪಾವಳಿಯ ಫೇಮಸ್ ಸ್ನ್ಯಾಕ್ಸ್ ಅನ್ನ ಮಾಡ್ತಾ ಇರ್ತಾರೆ,
ಹಾಗೆ ನಾವು ಅದನ್ನ ಎಂಜಾಯ್ ಮಾಡ್ತಾ ಇರ್ತೀವಿ ಒಟ್ಟಿಗೆ ಸೇರಿ. ವೈಲ್ ಎವ್ರಿವನ್ ವಿಲ್ ಬಿ ಈಟಿಂಗ್ ಅಂಡ್ ಚಾಟಿಂಗ್, ಮೈ ಗ್ರ್ಯಾಂಡ್ ಫಾದರ್ ವಿಲ್ ಬಿ ಟೆಲಿಂಗ್ ಸ್ಟೋರೀಸ್ ಅಬೌಟ್ ಹೌ ದಿವಾಲಿ ವಾಸ್ ಸೆಲೆಬ್ರೇಟೆಡ್ ವೆನ್ ಹಿ ವಾಸ್ ಯಂಗ್. ನಾವೆಲ್ಲರೂ ಕೂಡ ತಿಂತಾ ಇರುವಾಗ, ಮಾತಾಡ್ತಾ ಇರುವಾಗ ನನ್ನ ಅಜ್ಜ ಸ್ಟೋರೀಸ್ ಅನ್ನ ಹೇಳ್ತಾ ಇರ್ತಾರೆ. ಯಾವ ತರ ಸ್ಟೋರಿ? ಅವ್ರು ಸಣ್ಣವರಿದ್ದಾಗ ಯಾವ ತರ ದೀಪಾವಳಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತ ಆ ಸ್ಟೋರಿಯನ್ನ ಹೇಳ್ತಾ ಇರ್ತಾರೆ. ಲೇಟರ್ ವಿ ವಿಲ್ ಬಿ ಪ್ಲೇಯಿಂಗ್ ಸಮ್ ಫನ್ ಗೇಮ್ಸ್. ನಂತರ ನಾವು ಒಂದಿಷ್ಟು ಫನ್ ಗೇಮ್ಸ್ ಅನ್ನ ಆಡ್ತಾ ಇರ್ತೀವಿ. ದ ಕಿಡ್ಸ್ ವಿಲ್ ಬಿ ಲಾಫಿಂಗ್ ಅಂಡ್ ದ ಅಡಲ್ಟ್ಸ್ ವಿಲ್ ಬಿ ರಿಲ್ಯಾಕ್ಸಿಂಗ್ ಆಫ್ಟರ್ ಲಾಂಗ್ ಡೇ ಆಫ್ ಸೆಲೆಬ್ರೇಷನ್. ಮಕ್ಕಳೆಲ್ಲ ನಗ್ತಾ ಇರ್ತಾರೆ, ಹಾಗೇನೆ ದೊಡ್ಡವರು ಇಡೀ ದಿನ ಸೆಲೆಬ್ರೇಷನ್ ಮಾಡಿ ಸುಸ್ತಾಗಿರ್ತಾರಲ್ವಾ, ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ. ಬೈ ದಿ ಎಂಡ್ ಆಫ್ ದ ಡೇ ವಿ ಆಲ್ ವಿಲ್ ಬಿ ಫೀಲಿಂಗ್ ಟಯರ್ಡ್ ಬಟ್ ಹ್ಯಾಪಿ ಆಫ್ಟರ್ ಅ ಡೇ ಫುಲ್ ಆಫ್ ಫೆಸ್ಟಿವಿಟೀಸ್. ಆ ದಿನ ಮುಗಿಯೋಷ್ಟೊತ್ತಿಗೆ ನಾವೆಲ್ಲರೂ ಕೂಡ ಸುಸ್ತಾಗಿರ್ತೀವಿ, ಆದರೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿರೋದ್ರಿಂದ ಖುಷಿಯೂ ಕೂಡ ಇರುತ್ತೆ. ಹೀಗೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ವೀಕ್ ಬರುವಂತ ದೀಪಾವಳಿಯಲ್ಲಿ ಏನೇನ್ ಮಾಡ್ತಾ ಇರ್ತೀವಿ ಅನ್ನೋದನ್ನ ಹೇಳ್ಬಹುದು. ಮೊದಲು ಈ ಸ್ಟೋರಿಯನ್ನ ಅರ್ಥ ಮಾಡ್ಕೊಳ್ಳಿ, ಅದಾದ ನಂತರ ಪ್ರಾಕ್ಟೀಸ್ ಮಾಡಿ, ಆದಷ್ಟು ಬೇಗ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ಮುಂದಿನ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.